ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅವರಿಗೆ ನಿಜವಾಗ್ಲೂ ಸಿನಿಮಾದ ಮೇಲೆ ಪ್ರೀತಿ ಇದ್ರೆ ಮಾತ್ರ ಸಾಧ್ಯ. ಯಾಕಂದ್ರೆ ವೇಲು ಸರ್ ತುಂಬಾ ಕಮ್ಮಿ. ನಾನು ಪ್ರತಿ ಸಲ ಇಂಟರ್ವ್ಯೂ ತಪ್ಪದೆ ನೋಡ್ತೀನಿ, ಎಲ್ಲೇ ಬಂದು. ಯಾಕಂದ್ರೆ ಆ ಎನರ್ಜಿ ಇದೆಯಲ್ಲ ಸರ್, ನಾನು ಈ ಏಜಿಗೆ ನಾನು ಏನು ಯಾಕಂದ್ರೆ ಯು ಹ್ಯಾವ್ ಸೋ ಗುಡ್. ಅಂದರೆ ಏನೇ ಮಾತಾಡೋದು ತುಂಬಾ ಏನು ಮಾತಾಡ್ತೀವಿ. ಮನೋಹರ್ ಸರ್ ಯಾವತ್ತೂ ಕಾರಣಕ್ಕೆ ಸಿಗಲ್ಲ. ಅವ್ರ ಒಂಥರ ಓದಿದ್ದಾರೆ, ಅಂದರೆ ಬ್ಯಾಕ್ಗ್ರೌಂಡಲ್ಲೇ ಇರ್ತಾರೆ. ಬಟ್ ಮಗನ ಜೊತೆ ಜಾಸ್ತಿ ಓಡಾಡ್ತಾರೆ ಸರ್. ಯಾಕಂದರೆ ನವೀನ್ ಸರ್ ಇಲ್ಲ, ಅವರು ಸಿನಿಮಾನು ತುಂಬ ಚೆನ್ನಾಗಿ ಓದ್ಕೊಂಡು ಬಂದವರು. ಈಗ VFX ಇರ್ಬೋದು, ಒಟ್ಟು ಸಿನಿಮಾ ಬಗ್ಗೆ ಅವ್ರಿಗೆ ಸಿಕ್ಕಾಪಟ್ಟೆ ಪ್ರೀತಿ. ಇಲ್ಲ ಅಂದರೆ ಇಷ್ಟು ದೊಡ್ಡ ಕ್ಯಾನ್ವಾಸ್ನ ಈ ಸಿನಿಮಾ, ಈಗ ರಾಮಾಯಣ ಅಂತ ಹೇಳ್ತೀವಲ್ಲ, ಹಳ್ಳಿ ಸೊಗಡು ಅಂದರೆ ಸರ್ ಅದನ್ನು ಕ್ಯಾಪ್ಚರ್ ಮಾಡೋದು ಇರೋದು ತುಂಬ ಕಷ್ಟದ ಕೆಲಸ. ಯಾಕಂದರೆ ಈಗ ಹೇಳೋದು ಒಂದೇ ದಿನ 11 ಲೊಕೇಶನ್ ಶಿಫ್ಟ್ ಮಾಡಿದ್ದೀವಿ. ಆದರೆ ಒಟ್ಟು ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಡೀಟೇಲ್ಸ್ ಇದೆ. ಅಂದರೆ ನಿಮಗೆ ಸಿನಿಮಾ ನೋಡಿದಾಗ ಪ್ರತಿ ಸೀನಲ್ಲೂ ಯಾವುದೋ ಒಂದು ಹೊಸ ಜಾಗ ಕಾಣುತ್ತೆ, ಹೊಸ ಪ್ರಾಪರ್ಟಿ ಕಾಣುತ್ತೆ. ಆದರೆ ಎಲ್ಲವೂ ಬೇರೆ ಬೇರೆ ಥರದ್ದು. ಹಾಗಾಗಿ ಇದು ನಾವೇನೋ 50-60 ದಿವಸ ಶೂಟ್ ಮಾಡಿದ್ದೀವಿ ಸರ್. ಇದು 60 ದಿವಸ ಕೂಡ ಬೇರೆ ಬೇರೆ ಥರದ ಲೊಕೇಶನ್ಸ್, ಸಿಕ್ಕಾಪಟ್ಟೆ ಕಲಾವಿದರು. ಹಾಗಾಗಿ ಈ ಸಿನಿಮಾ ತುಂಬ ದೊಡ್ಡದಾಗಿ ಕಾಣುತ್ತೆ. ಹಳ್ಳಿ ಸೌಂಡ್ ಅಂತ ಕೂಡ ಅದು ಯಾವುದೋ ಅಂದರೆ ಹಳ್ಳಿದು ಆ ಥರ ಹಾಕೋಬೇಡಿ. ಹಾಗೆ ಚಿಕ್ಕ ಚಿಕ್ಕದಾಗಿ ಹೇಳ್ತಾರೆ ಅಷ್ಟೇ. ಮ್ಯೂಸಿಕ್ ವಿಚಾರ ಬಂದಾಗ ಈಗ 2 ಸಾಂಗ್ ನೋಡಿದೆ. ಬಟ್ ಯೂಶಲಿ ನಾವೇನಾಗುತ್ತೆ, ಗ್ರಾಮೀಣ ಸಿನಿಮಾಗಳಂತ ಕೂಡಲೇ ಅದು ಮ್ಯೂಸಿಕ್ ಬೇರೆ ಥರ ಫೀಲಲ್ಲಿ. ಬಟ್ ಈ ಸಿನಿಮಾದಲ್ಲಿ ನಾನು ಫಸ್ಟ್ ಬಂದಾಗ ಪೂರ್ಣ ಹೆಸರು ಹೇಳಿದಾಗ ಅನಿಸ್ತು. ಯಾಕಂದರೆ ಫ್ಯೂಷನ್ ತುಂಬ ಚೆನ್ನಾಗಿದೆ. ಈ ಹಳ್ಳಿ ಮತ್ತು ವೆಸ್ಟರ್ನ್ ಮಿಕ್ಸ್ ಮಾಡೋದಿದೆ ಅಂತ ಸರ್, ಅದು ತುಂಬ ಅದನ್ನು ಜನರಿಗೆ ರೀಚ್ ಮಾಡಿಸೋದು. ಮಿಕ್ಸ್ ಎಲ್ಲರೂ ಮಾಡ್ತಾರೆ, ಮತ್ತು ಜನರಿಗೆ ಇಷ್ಟ ಆಗೋ ಮಾಡೋದಿದೆ. ಅದು ತುಂಬ ಕಷ್ಟದ ಕೆಲಸ. ವಂಡರ್ಫುಲ್ ಜಾಬ್. ಹಾಗೆ ಚಂದ್ರು ನನಗೆ ತುಂಬ ಹಳೆ ಪರಿಚಯ, ಸುಮ್ಮನೆ ಸಿಕ್ಕ ಹಾಗೆ ಅಲ್ಲಿ ಮೀಟ್ ಆಗ್ತಿದ್ದೀವಿ. ಬಟ್ ಇವರು ಸಿನಿಮಾದ ಬಗ್ಗೆ ಇವರಿಗೆ ಎನರ್ಜಿ ಇದೆಯಲ್ಲ ಸರ್, ನಾನು ಆಲ್ಮೋಸ್ಟ್ 3 ವರ್ಷದಿಂದ ನೋಡ್ತಾ ಇದ್ದೀನಿ. ಫಸ್ಟ್ ದಿನದಿಂದ ಇವತ್ತಿನ ತನಕ ಮೋಸ್ಟ್ಲಿ ವೇಲು ಸರ್ ಸ್ಫೂರ್ತಿಯೇ ಗೊತ್ತಿಲ್ಲ, ಬಟ್ ಅದೇ ಎನರ್ಜಿ ಇರುತ್ತಾ ಇದೆ. ವಂಡರ್ಫುಲ್ ಡೈರೆಕ್ಟ್. ಯಾಕಂದರೆ ಹಳ್ಳಿಯಲ್ಲಿ ಜೀವಿಸಿದ್ದಾರೆ, ಅದನ್ನು ತೆರೆ ಮೇಲೆ ತುಂಬ ಸಲ ನಾವೇನು ಮಾಡ್ತೀವಿ, ಹಳ್ಳಿಯಲ್ಲಿ ಜೀವಿಸಿದ್ರು ತೆರೆ ಮೇಲೆ ತರಕ್ಕಾಗಲ್ಲ, ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಮಾಡ್ತೀವಿ. ಬಟ್ ಅದನ್ನು ತುಂಬ ಚೆನ್ನಾಗಿ ಅವರು ಇದು ಮಾಡಿದ್ದಾರೆ. ಬಟ್ ಅದಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಿ. ಹಾಗೆ ಒಟ್ಟು ಯಾಕಂದರೆ ಸಿಕ್ಕಾಪಟ್ಟೆ ದೊಡ್ಡ ಕಲಾವಿದರು, ದೊಡ್ಡ ವಿನಯ್ ಸರ್, ಮೇಘಂ. ಯಾಕಂದರೆ ನಾನು ಇಬ್ಬರ ಜೊತೆ ಫಸ್ಟ್ ಟೈಮ್ ಕೆಲಸ ಮಾಡಿರೋದು. ಬಟ್ ಏನಾಗುತ್ತೆ, ನಾವು ಇಂಡಸ್ಟ್ರಿಯಲ್ಲಿ ತುಂಬ ವರ್ಷ ಇದ್ದಾಗ ಜನ ಏನಂತಾರೆ, ತುಂಬ ಸೀನಿಯರ್ ಬಿಡ್ತಾರೆ. ಬಟ್ ಹುಡುಗರ ಜೊತೆ ಕೆಲಸ ಮಾಡೋದಿದೆಯಲ್ಲ ಸರ್, ಅದು ನಮಗೆ ಇನ್ನೊಂದು ಎನರ್ಜಿ ಕೊಡುತ್ತೆ. ಬಟ್ ವಿನಯ್ ಸರ್ ಇಲ್ಲಿ ತನಕ ನಾನು ನೋಡಿರೋ ವಿನಯ್ ಸರ್ಗಿಂತ ಈ ಸಿನಿಮಾದಲ್ಲಿ ಬೇರೆ ವಂಡರ್ಫುಲ್ ಜಾಬ್. ಯಾಕಂದರೆ ಎಷ್ಟೋ ಕಡೆ ಅವ್ರು ಏನು ಮಾತಾಡಲ್ಲ, ಎಷ್ಟೋ ಕಡೆ ಏನು ಆ್ಯಕ್ಟೇ ಮಾಡಲ್ಲ, ಬಟ್ ಅದೇ ಅದ್ಭುತವಾಗಿ ಕಾಣುತ್ತೆ. ವಂಡರ್ಫುಲ್ ಜಾಬ್. ಯಾಕಂದರೆ ಸೈಲೆನ್ಸ್ನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಅಂತ ಈ ಶೋ ಇದೆ. ಬೇಗ ಎನರ್ಜಿ. ಯಾಕಂದರೆ ಈಗ ಸಾಂಗ್ ನೋಡಿದೆ, ಬಟ್ ನೀವು ಸ್ವಲ್ಪ ನೋಡಿದೆ, ಎಂಟೈರ್ ಸಾಂಗ್ ಬೇರೆ ಲೆವೆಲ್ಗೆ. ಅಂದರೆ ಡ್ಯಾನ್ಸ್ ಮಾಡೋದು ಒಂಥರ, ಅದನ್ನು ತುಂಬ ಗ್ರೇಸ್ಫುಲ್ ಆಗಿ ಮಾಡೋದು ಇದೆಯಲ್ಲ, ಅದೇನೋ ಒಂಥರ ವೆರಿ ಗುಡ್ ಜಾಬ್. ಹಾಗೆ ಸಿನಿಮಾ ವೆರಿ ವಂಡರ್ಫುಲ್ ಆ್ಯಕ್ಟ್ರೆಸ್ ಅದ್ರ ಬಗ್ಗೆ ಇವ್ರಿಗೆ ಅದೇ ಇದ್ರಲ್ಲಿ ಇನ್ನೊಂದು ಲೆವೆಲ್ ಜಾಸ್ತಿ ಮಾಡಿದೆ. ಹಾಗೆ ಒಟ್ಟು ಕಲಾವಿದರಿಗೆ ಅರುಣ್ ಸರ್ ಬಗ್ಗೆ ನಾವೇನು ಹೇಳಬೇಕು ಅಂತಿಲ್ಲ, ಗೋಪಾಲ್ ಸರ್ ಬಗ್ಗೆ ಹೇಳಬೇಕು ಅಂತಿಲ್ಲ. ಒಟ್ಟು ಅಂದರೆ ಕಲಾವಿದರ ದೊಡ್ಡ ದಂಡೆ ಸಿನಿಮಾದಲ್ಲಿ ಎಲ್ಲರೂ, ಅಂದರೆ ಪ್ರತಿಯೊಂದು ಪಾತ್ರ ಕೂಡ ಅಷ್ಟೊಂದು ಸೆಲೆಕ್ಷನ್, ವಂಡರ್ಫುಲ್ ಸೆಲೆಕ್ಷನ್. ಒಂದು ಚಿಕ್ಕ ಕ್ಯಾರೆಕ್ಟರ್ ಕೂಡ ಅಷ್ಟು ಚೆನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸಿನಿಮಾ ನೋಡಿದಾಗ ನಿಮಗೆ ಅದು ಅನಿಸುತ್ತೆ. ಎಲ್ಲರೂ ಹೋಗಿ ಹೇಳಿದೆ ಅಂದ್ಕೊಂಡಿದ್ದೀನಿ, ಆಲ್ರೆಡಿ ವೇಲು ಸರ್ ಹೇಳಿದ್ದಾರೆ. ಓವರ್ ಆದರೆ ನನಗೆ ಕೂಡ ಇದು, ಯಾಕಂದರೆ ನಾನು ಆಲ್ಮೋಸ್ಟ್ 5 ವರ್ಷದ ಜರ್ನಿ ಇದೆ ಸರ್. ನಾನು ಈ ಥರ ಹಾರ್ಡ್ ಕೋರ್ ಅಂದರೆ ಹಳ್ಳಿ ಸಬ್ಜೆಕ್ಟ್ನ ಮಾಡ್ತಿರೋದು ನಾನು ಫಸ್ಟ್ ಟೈಮ್. ಮೋಸ್ಟ್ಲಿ ಚಂದ್ರು ಅವರು ಬಂದಾಗ ಏನು ಅಂದ್ಕೊಂಡಿರ್ತಾರೆ, ಯೂಶ್ವಲಿ ನಾವು ಲವ್ ಸ್ಟೋರಿ ಜಾಸ್ತಿ ಮಾಡ್ತಾ ಇದ್ದಿದ್ದು. ಹಾಗಾಗಿ ಚಂದ್ರು ಅವರಿಗೆ ಹೋಗ್ತಿತ್ತು. ಯಾಕಂದರೆ ಬರೀ ಕಲರ್ಫುಲ್ ಸಿನಿಮಾ ಮಾಡ್ತಿದ್ರು, ಹಳ್ಳಿ ಸೊಗಡು ಕ್ಯಾಪ್ಚರ್ ಮಾಡ್ತಾರೆ. ನಾನು ಹುಟ್ಟಿ ಬೆಳೆದಿದ್ದೆ ಹಳ್ಳಿಯಲ್ಲಿ ಸರ್. ನನಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ವಂಡರ್ಫುಲ್ ಸಿನಿಮಾ. ನಿಮಗೆ ಒಳ್ಳೆ ಸಿನಿಮಾ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಈ ಸಿನಿಮಾ ನೋಡಿದಾಗ.